ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾಳೆನೇ ಪರಮ ಪವಿತ್ರವಾಗಿರುವಂತಹ ಶ್ರೀರಾಮನವಮಿ ಹಬ್ಬ. ಶ್ರೀರಾಮನವಮಿ ಹಬ್ಬವನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಶ್ರೀರಾಮನವಮಿ ಹಬ್ಬದ ದಿವಸ ಶ್ರೀರಾಮದೇವರಿಗೆ ಯಾವ ಯಾವ ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕು, ಶ್ರೀರಾಮನವಮಿ ಹಬ್ಬದ ದಿವಸ ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು, ಶ್ರೀರಾಮನವಮಿ ಹಬ್ಬದ ದಿವಸ ಯಾವ ಯಾವ ಸ್ತೋತ್ರಗಳನ್ನು ಪಾರಾಯಣೆ ಮಾಡಿಕೊಳ್ಳಬೇಕು, ಶ್ರೀರಾಮನವಮಿ ಹಬ್ಬದ ದಿವಸ ಯಾವ ಯಾವ ಕೆಲಸಗಳನ್ನು ಮಾಡಬಹುದು, ಯಾವ ಯಾವ ಕೆಲಸಗಳನ್ನು ಮಾಡಬಾರದು ಎನ್ನುವಂತಹ ಎಲ್ಲ ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಪೂರ್ತಿಯಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಶಾಸ್ತ್ರ ಪ್ರಕಾರವಾಗಿ ಶ್ರೀರಾಮನವಮಿ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕಂದ್ರೆ, ಶ್ರೀರಾಮನವಮಿ ಹಬ್ಬದ ದಿವಸ ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದೇಳಬೇಕು. ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡುವಂತಹ ನೀರಲ್ಲಿ 3 ವಸ್ತುಗಳನ್ನು ಹಾಕಿಕೊಂಡರೆ ನಮ್ಮ ಎಲ್ಲ ಅರಿಷ್ಟಗಳು ದೂರ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸ್ನಾನ ಮಾಡುವಂತಹ ನೀರಿನಲ್ಲಿ ಗೋಮೂತ್ರ, ಅದೇ ರೀತಿಯಾಗಿ ಬಿಳಿ ಬಣ್ಣದ ಪುಷ್ಪ, ಬಿಳಿ ಗನ್ನೇರು ಹೂವು ಆಗ್ಬೋದು, ನಂದಿವರ್ಧನ ಹೂವು ಆಗ್ಬೋದು, ಬಿಳಿ ಬಣ್ಣದಲ್ಲಿರುವಂತಹ ಯಾವುದೇ ಒಂದು ಹೂವನ್ನು ತಗೊಂಡು ಬಂದು ನೀರಲ್ಲಿ ಹಾಕಿಕೊಳ್ಳಬೇಕು. ತದನಂತರ ಒಂದು ತುಳಸಿ ದಳವನ್ನು ಹಾಕಿಕೊಂಡು ತಲೆ ಸ್ನಾನ ಮಾಡಬೇಕು. ಪುರುಷರು ಸ್ತ್ರೀಯರು ಎಲ್ಲರೂ ಸಹ ತಲೆ ಸ್ನಾನ ಮಾಡಿಕೊಂಡು ತದನಂತರ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಯಾಕೆ ಅಂದರೆ ಶ್ರೀರಾಮ ಸೂರ್ಯವಂಶಸ್ಥ, ಸೂರ್ಯವಂಶದಲ್ಲಿ ಜನಿಸಿರುವಂತಹ ಮಹಾನುಭಾವ. ಸೂರ್ಯದೇವ ನವಗ್ರಹಗಳಿಗೆ ಅಧಿಪತಿ. ಸೂರ್ಯದೇವನಿಗೆ ಇಷ್ಟವಾಗಿರುವಂತಹ ಬಣ್ಣ ಕೆಂಪು ಬಣ್ಣ. ಆದ ಕಾರಣ ಹೆಂಗಸರಾದರೆ ಕೆಂಪು ಬಣ್ಣದ ಸೀರೆ, ಗಂಡಸರಾದರೆ ಕೆಂಪು ಬಣ್ಣದ ಪಂಚೆ, ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬಹುದು. ಕೆಂಪು ಬಣ್ಣ ಇಲ್ಲ ಸ್ವಾಮಿ ಅಂದರೆ ಬಿಳಿ ಬಣ್ಣದಲ್ಲಿರ್ತಕ್ಕಂಥ ವಸ್ತ್ರಗಳನ್ನಾದರೂ ಧರಿಸಿಕೊಳ್ಳಬಹುದು. ಗಂಡಸರು ಬಿಳಿ ಪಂಚೆ, ಬಿಳಿ ಕಂಡುವ, ಹೆಂಗಸರು ಬಿಳಿ ಸೀರೆ ಅಂದರೆ ಬಾರ್ಡರ್ ಇರೋ ಸೀರೆಯನ್ನು ಧರಿಸಿಕೊಂಡು ತದನಂತರ ಖಂಡಿತವಾಗಲೂ ಊರ್ಧ್ವ ಪುಂಡ್ರಗಳನ್ನು ಧರಿಸಬೇಕು. 3 ನಾಮಗಳನ್ನು ಇಟ್ಟುಕೊಳ್ಳಬೇಕು. ಅಥವಾ ಹಣೆಯಲ್ಲಿ ಗಂಧ ಕುಂಕುಮ ಧರಿಸುವುದು ತುಂಬ ಉತ್ತಮ. ಯಾಕೆಂದರೆ ನೋಡಿ, ಪ್ರತಿ ಮುಸ್ಲಿಂ ಸೋದರರು ಅವರು ಟೋಪಿ ಇಟ್ಕೊಂಡು ಗಡ್ಡ ಬೆಳೆಸ್ಕೊಂಡು ಕಣ್ಣಿಗೆ ಕಾಟಿಕೆ ಇಟ್ಕೊಂಡಿರ್ತಾರೆ. ಕ್ರಿಶ್ಚಿಯನ್ಸು ಕತ್ತಲ್ಲಿ ಯೇಸು ಕ್ರಿಸ್ತು ಆ ಸಿಲುವೆ ಹಾಕ್ಕೊಂಡಿರ್ತಾರೆ. ಆದರೆ ನಮ್ಮ ಹಿಂದೂಗಳ ದೌರ್ಭಾಗ್ಯ ಏನಪ್ಪ ಅಂದರೆ, ನಮ್ಮ ಹಿಂದೂಗಳು ಹಣೆಯಲ್ಲಿ ಜಾಸ್ತಿ ಜನ ಕುಂಕುಮ ಧರಿಸುವುದಿಲ್ಲ, ವಿಭೂತಿ ಧರಿಸುವುದಿಲ್ಲ, ಊರ್ಧ್ವ ಪುಂಡ್ರಗಳನ್ನು ಧರಿಸುವುದಿಲ್ಲ. ಇದು ಎಂಥ ಅನ್ಯಾಯ ನೋಡಿ. ನಾವು ಹೆಸರು ಕೇಳಿ ಅವ್ರ ಹೆಸರು ಹೇಳಿದ ಮೇಲೆ ಓಹೋ ಇವ್ರು ಹಿಂದೂಗಳ ಅಂತ ಅವಾಗ ಗೊತ್ತಾಗುತ್ತೆ ನಮಗೆ. ಎಲ್ಲ ಹಿಂದೂಗಳು ಹಣೆಯಲ್ಲಿ ಸಾಂಪ್ರದಾಯಬದ್ಧವಾಗಿ ಊರ್ಧ್ವ ಪುಂಡ್ರಗಳು ಅಥವಾ ತ್ರಿಪುಂಡ್ರಗಳು, ಶ್ರೀಗಂಧ ಯಾವುದೋ ಒಂದು ಧರಿಸಿಕೊಳ್ಳಬೇಕು. ತದನಂತರ ಮನೆಗೆ ತೋರಣ ಕಟ್ಟಬೇಕು. ಉಗಾದಿ ಹಬ್ಬದ ದಿವಸ ತೋರಣ ಕಟ್ಟಿದ್ದೀವಲ್ಲ ಸ್ವಾಮಿ ಅಂದರೆ, ಶ್ರೀರಾಮನವಮಿ ಹಬ್ಬದ ದಿವಸ ಸಹ ತೋರಣವನ್ನು ಕಟ್ಟಬೇಕು. ಯಾಕಂದರೆ ಶ್ರೀರಾಮನವಮಿ ಹಬ್ಬದ ದಿವಸ ಮನೆ ಒಳಗಡೆ ಸೀತಾರಾಮರು ಪ್ರವೇಶ ಮಾಡ್ತಾರೆ. ನೋಡಿ, ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆದ ನಂತರ, ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನೆ ನಡೆದ ನಂತರ ಮೊದಲನೇ ಬಾರಿ ಬರ್ತಾ ಇರುವಂತಹ ಶ್ರೀರಾಮನವಮಿ ಹಬ್ಬ ಇದು. ಇದನ್ನು ನಾವು ತುಂಬ ವಿಜೃಂಭಣೆಯಿಂದ ಮಾಡಿಕೊಳ್ಳಬೇಕು. ತೋರಣವನ್ನು ಮನೆಗೆ ಕಟ್ಟಿ ಮನೆ ಮುಂದಗಡೆ ಸಾರಿಸಿ ರಂಗೋಲಿಯನ್ನು ಹಾಕಿ, ಮುಖ್ಯವಾಗಿ ಬಾವುಟ ಕಾಷಾಯ ಧ್ವಜ ಇದ್ದರೆ ಮನೆ ಮೇಲೆ ಕಟ್ಟಿ ತುಂಬ ಒಳ್ಳೆಯದು. ತದನಂತರ ಪೂಜಾ ಮಂದಿರದಲ್ಲಿ ಶ್ರೀರಾಮದೇವರ ಫೋಟೋ ಇಟ್ಕೊಂಡು ಆ ಶ್ರೀರಾಮದೇವರ ಫೋಟೋನ ಆರಾಧನೆ ಮಾಡಬೇಕು. ಕೆಲವರು ನಮ್ಮ ಮನೆಯಲ್ಲಿ ಶ್ರೀರಾಮದೇವರ ಫೋಟೋ ಇಲ್ಲ ಸ್ವಾಮಿ, ನಾವೇನು ಮಾಡೋದು ಅಂದರೆ ಸೀತಾ ರಾಮ ಲಕ್ಷ್ಮಣ ಸಮೇತ ವೀರಾಂಜನೇಯ ಸ್ವಾಮಿ ವಿಗ್ರಹಗಳಿದ್ದರೆ ಆ ವಿಗ್ರಹಗಳಿಗಾದರೂ ಪೂಜೆ ಮಾಡಿಕೊಳ್ಳಬಹುದು. ವಿಗ್ರಹನೂ ಇಲ್ಲ ಅಂದರೆ ನೀವು ಫೋಟೋಶಾಪ್ಗೆ ಹೋಗಿ ಒಂದು ಶ್ರೀರಾಮದೇವರ ಫೋಟೋವನ್ನು ತಂದುಕೊಳ್ಳಿ. ಮನೆಗೆ ತಂದುಕೊಂಡು ಖಂಡಿತವಾಗಲೂ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಎಲ್ಲರ ಮನೆಯಲ್ಲೂ ಶ್ರೀರಾಮದೇವರ ಫೋಟೋ ಇರಲೇಬೇಕು. ಯಾರ ಮನೆಯಲ್ಲಾದರೆ ಶ್ರೀರಾಮದೇವರ ಫೋಟೋ ಇರುತ್ತೋ ಆ ಮನೆಯನ್ನು ಆಂಜನೇಯ ಸ್ವಾಮಿ ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾನೆ. ಇದು ನಾನು ಹೇಳುವಂತಹ ಮಾತಲ್ಲ. ನೋಡಿ, ರಾಮಾಯಣ ಮುಗಿದೋದ ನಂತರ ಶ್ರೀರಾಮದೇವರು ವೈಕುಂಠಕ್ಕೆ ಹೋಗ್ತಾ ಇದ್ದರೆ ಆಂಜನೇಯ ಸ್ವಾಮಿ ಬಂದು ನಮಸ್ಕಾರ ಮಾಡ್ತಾನೆ. ಒಂದು ಮಾತನ್ನು ಕೊಡ್ತಾನೆ, ಸ್ವಾಮಿ ನೀವು ವೈಕುಂಠಕ್ಕೆ ಹೋಗ್ತಾ ಇದ್ದೀರಾ, ನಾನು ಚಿರಂಜೀವಿ, ನನಗೆ ಮರಣ ಇಲ್ಲ. ನಾನು ಏನು ಮಾಡ್ತೀನಂದರೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪಾವಾರಿ ಪರಿಪೂರ್ಣಲೋಚನಂ ಮಾರುತಿ ನಮತ ರಾಕ್ಷಸಾಂತಕಂ ಅಂತ ಶ್ರೀರಾಮದೇವರಿಗೆ ಮಾತನ್ನು ಕೊಡ್ತಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ,
ಎಲ್ಲಿ ನಿನ್ನ ಸ್ಮರಣೆ ಮಾಡ್ತಾ ಇರ್ತಾರೋ, ಎಲ್ಲಿ ನಿನ್ನ ಪೂಜೆ ಮಾಡ್ತಾ ಇರ್ತಾರೋ, ಎಲ್ಲಿ ನಿನ್ನ ಕೀರ್ತನೆಯನ್ನು ಹಾಡ್ತಾ ಇರ್ತಾರೋ ಅಲ್ಲಿ ನಾನು ಕೃತಮಸ್ತಕಾಂಜಲಿ ನಮಸ್ಕಾರ ಮಾಡಿಕೊಂಡು ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಕಣ್ಣೀರು ಹಾಕುತ್ತಾ ಸ್ವಾಮಿ ಅಲ್ಲೇ ಇರ್ತೇನೆ ಅಂತ ಮಾತನ್ನು ಕೊಡ್ತಾನೆ. ಅದ ಕಾರಣ ಯಾರ ಮನೆಯಲ್ಲಿ ರಾಮದೇವರನ್ನು ಸ್ಮರಣೆ ಮಾಡ್ತಾ ಇರ್ತಾರೋ, ರಾಮ ಭಜನೆ ಮಾಡ್ತಾ ಇರ್ತಾರೋ ಅಲ್ಲಿ ಆಂಜನೇಯ ಸ್ವಾಮಿ ಇರ್ತಾನೆ. ನಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಇದ್ದರೆ ನಮತಾ ರಾಕ್ಷಸಾಂತಕಂ, ಅಲ್ಲಿಗೆ ರಾಕ್ಷಸರು ಬರುವುದಿಲ್ಲ, ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ, ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡುವುದಿಲ್ಲ, ನರದೃಷ್ಟಿ ನರಘೋಷಿ ಎಲ್ಲ ತೊಲಗಿ ಹೋಗುತ್ತೆ. ಆಂಜನೇಯ ಸ್ವಾಮಿ ನಮ್ಮ ಕುಟುಂಬದವರನ್ನು, ನಮ್ಮ ಮಕ್ಕಳನ್ನು ಸದಾಕಾಲ ರಕ್ಷಣೆ ಮಾಡ್ತಾನೆ. ಆದ ಕಾರಣ ಶ್ರೀರಾಮದೇವರ ಫೋಟೋವನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಖಂಡಿತವಾಗಲೂ ಪೂಜೆ ಮಾಡಬೇಕು. ಪೂಜೆ ಯಾವ ರೀತಿ ಮಾಡಬೇಕು? ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂ ತಮುಪಾಸ್ಮಹೇ ಎಂದು ಮಹಾಗಣಪತಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಪುಷ್ಪವನ್ನು ಸಮರ್ಪಣೆ ಮಾಡಿ ತದನಂತರ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ. ದೀಪಗಳನ್ನು ಬೆಳಗಿಸಿ ದೀಪದಲ್ಲಿ 3 ಬತ್ತಿಗಳನ್ನು ಹಾಕ್ಕೊಂಡು ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ದೀಪಗಳನ್ನು ಬೆಳಗಿಸಿ ತದನಂತರ ಶ್ರೀರಾಮದೇವರ ಫೋಟೋಗೆ ಶ್ರೀಗಂಧ ಕುಂಕುಮ ಅಲಂಕಾರ ಮಾಡಿ. ಮುಖ್ಯವಾಗಿ ತುಳಸಿ ದಳಗಳಿಂದ ಶ್ರೀರಾಮದೇವರನ್ನು ಪೂಜೆ ಮಾಡಬೇಕು. ಯಾಕಂದರೆ ಶ್ರೀರಾಮದೇವರು ವಿಷ್ಣುಮೂರ್ತಿ ಸ್ವರೂಪ ಆದ ಕಾರಣ ತುಳಸಿ ದಳಗಳಿಂದ ಸೀತಾರಾಮರಿಗೆ ಪೂಜೆ ಮಾಡಬೇಕು. ಮುಖ್ಯವಾಗಿ ಕೆಂಪು ಬಣ್ಣದ ಹೂಗಳು ಅಂದರೆ ಕೆಂಪು ಬಣ್ಣದ ಗುಲಾಬಿ ಹೂವು ಅಥವಾ ಕೆಂಪು ಬಣ್ಣದ ದಾಸವಾಳ ಹೂವು ಸೀತಾರಾಮರಿಗೆ ಸಮರ್ಪಣೆ ಮಾಡಿದರೆ ಶತ್ರುಬಾಧೆ ತೊಲಗಿ ಹೋಗುತ್ತೆ. ಶ್ರೀರಾಮಚಂದ್ರನ ಅನುಗ್ರಹದಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ. ಮುಖ್ಯವಾಗಿ ಯಾವ ನೈವೇದ್ಯವನ್ನು ಇಡಬೇಕಂದ್ರೆ ಬೆಲ್ಲದ ಪಾನಕ, ನೀರಲ್ಲಿ ಸ್ವಲ್ಪ ಬೆಲ್ಲ ಬೆರೆಸ್ಕೊಂಡು ಸ್ವಲ್ಪ ಯಾಲಕ್ಕಿಯನ್ನು ಪುಡಿ ಮಾಡಿ ಹಾಕಿ ಒಂದು ತುಳಸಿ ದಳವನ್ನು ಹಾಕಿ ಆ ಪಾನಕವನ್ನು ಶ್ರೀರಾಮದೇವರಿಗೆ ಸಮರ್ಪಣೆ ಮಾಡಬೇಕು. ಅದರ ಜೊತೆಗೆ ಕೋಸಂಬರಿ, ಮುಖ್ಯವಾಗಿ ಪರಮಾನ್ನ, ಬೆಲ್ಲದನ್ನ ಬರುತ್ತಲ್ವಾ, ಬೆಲ್ಲದನ್ನ ಯಾವ ರೀತಿ ಮಾಡಬೇಕು ನಾನು ಇಷ್ಟಕ್ಕೆ ಮುಂಚೆನೇ ಒಂದು ವಿಡಿಯೋಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಬೆಲ್ಲದನ್ನು ನಿವೇದನೆ ಮಾಡಬೇಕು. ಮುಖ್ಯವಾಗಿ ದಧ್ಯೋಜನ, ಮೊಸರನ್ನು ನಿವೇದನೆ ಮಾಡಬೇಕು. ತದನಂತರ ಶ್ರೀರಾಮದೇವರಿಗೆ ಒಂದು ತೆಂಗಿನಕಾಯಿ ಹೊಡೆದು ನಿವೇದನೆ ಮಾಡಿ ಧೂಪ ದೀಪ ನೈವೇದ್ಯಗಳಿಂದ ಸ್ವಾಮಿಯನ್ನು ಪೂಜೆ ಮಾಡಬೇಕು. ಮುಖ್ಯವಾಗಿ ರಾಮರಕ್ಷಾ ಸ್ತೋತ್ರ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ರಾಮರಕ್ಷಾ ಸ್ತೋತ್ರ ಅಂತ. ರಾಮರಕ್ಷಾ ಸ್ತೋತ್ರವನ್ನು ಹೇಳಿಕೊಳ್ಳಿ. ಶ್ರೀರಾಮದೇವರ ಅಷ್ಟೋತ್ತರ ಶತನಾಮಾವಳಿ ಹೇಳಿಕೊಳ್ಳಿ. ತದನಂತರ ನಿಮಗೆ ಬರುವಂಥ ಎಲ್ಲ ಹಾಡುಗಳನ್ನು ಹೇಳಿಕೊಳ್ಳಿ. ರಘುಪತಿ ರಾಘವ ರಾಜಾರಾಮ್ ಇವೆಲ್ಲ ಹೇಳಿಕೊಂಡು ಶ್ರೀರಾಮದೇವರಿಗೆ ಆರತಿ ಮಾಡಿ ಆ ಪ್ರಸಾದವನ್ನು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವರು ಸ್ವೀಕಾರ ಮಾಡಬೇಕು. ಮುಖ್ಯವಾಗಿ ಉಪವಾಸ ಮಾಡೋರು ಮಾಡಬಹುದು. ಅಂದರೆ ಸಾಯಂಕಾಲದವರೆಗೂ ಉಪವಾಸ ಮಾಡಿ ಸಾಯಂಕಾಲ ಪೂಜೆ ಮುಗಿಸಿ ನೀವು ಆಹಾರವನ್ನು ಸ್ವೀಕಾರ ಮಾಡಿಕೊಳ್ಳಬಹುದು. 12 ವರ್ಷ ಒಳಗಡೆ ಇರುವಂಥ ಮಕ್ಕಳು ಉಪವಾಸ ಮಾಡದಿರ ಇದ್ದರೂ ಪರವಾಗಿಲ್ಲ. 60 ವರ್ಷ ಮುಗಿದಿರುವಂಥ ಅವರು ಅಂದರೆ ಅಜ್ಜಿ ಅಜ್ಜಂದಿರು ಉಪವಾಸ ಮಾಡದಿರ ಇದ್ದರೂ ಪರವಾಗಿಲ್ಲ. BP ಶುಗರ್ ಇರೋರು ಉಪವಾಸ ಮಾಡದಿರ ಇದ್ದರೂ ಪರವಾಗಿಲ್ಲ. ಶಕ್ತಿ ಇರೋರು ಉಪವಾಸ ಮಾಡಬಹುದು. ಸಾಯಂಕಾಲದವರೆಗೂ ಉಪವಾಸ ಮಾಡಿ ಸಂಜೆ ಮನೆ ಹತ್ರ 5 ದೀಪಗಳನ್ನು ಬೆಳಗಿಸಬೇಕು. ಪೂಜಾ ಮಂದಿರದಲ್ಲಿ 2 ದೀಪ, ಸಿಂಹದ್ವಾರ ಅಂದರೆ ಮೇನ್ ಡೋರ್ ಹತ್ರ 2 ದೀಪ, ತುಳಸಿ ಗಿಡದ ಹತ್ರ 1 ದೀಪವನ್ನು ಬೆಳಗಿಸಿ ಶ್ರೀರಾಮದೇವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಯಾಕಂದರೆ 500 ವರ್ಷ ಮುಗಿದ ನಂತರ ನಾವು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಿಕೊಂಡು ರಾಮದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೀವಿ. ಇದು ನಮ್ಮ ಎಲ್ಲ ಹಿಂದೂಗಳಿಗೂ ಹೆಮ್ಮೆ. ಆದ ಕಾರಣ 5 ದೀಪಗಳನ್ನು ಖಂಡಿತವಾಗಲೂ ಆ ಶ್ರೀರಾಮನವಮಿ ಹಬ್ಬದ ದಿವಸ ನಾವು ಬೆಳಗಿಸಿದರೆ ಶ್ರೀರಾಮದೇವರ ಅನುಗ್ರಹ ನಮಗೆ ಸಿಗುತ್ತೆ. ಮುಖ್ಯವಾಗಿ ಈ ಶ್ರೀರಾಮನವಮಿ ಹಬ್ಬದ ದಿವಸ ಹತ್ತಿರದಲ್ಲಿರುವಂತಹ ಶ್ರೀರಾಮದೇವರ ದೇವಸ್ಥಾನಕ್ಕೆ ಹೋಗಿ ಆ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಮುಖ್ಯವಾಗಿ ಈ ಶ್ರೀರಾಮನವಮಿ ಹಬ್ಬದ ದಿವಸ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸ್ವೀಕಾರ ಮಾಡಬಾರದು. ಧೂಮಪಾನ ಮದ್ಯಪಾನ ಯಾವುದೇ ಕಾರಣಕ್ಕೂ ಮಾಡಬಾರದು. ಯಾರಿಗಾದರೂ ಅಭ್ಯಾಸ ಇದ್ದರೂ ಸಹ ಈ ಶ್ರೀರಾಮನವಮಿ ಹಬ್ಬದ ದಿವಸ ಧೂಮಪಾನವನ್ನು ಮದ್ಯಪಾನವನ್ನು ಮಾಡಬೇಡಿ. ಅದೇ ರೀತಿಯಾಗಿ ಬ್ರಹ್ಮಚರ್ಯವನ್ನು ಆಚರಿಸಬೇಕು. ರಾತ್ರಿಗೆ ಸತಿಪತಿ ಸಂಗಮ ಪೂರ್ತಿಯಾಗಿ ನಿಷಿದ್ಧ. ನಿಮ್ಮ ಮನೆಯಲ್ಲಿ ರಾಮಾಯಣ ಪುಸ್ತಕ ಇದ್ದರೆ ಆ ರಾಮಾಯಣದಲ್ಲಿ ಬಾಲಕಾಂಡ
ಓದಿಕೊಳ್ಳಿ. ಅಂದರೆ ಶ್ರೀರಾಮ ಹುಟ್ಟಿರುವಂತಹ ಜನ್ಮ ವೃತ್ತಾಂತವನ್ನು ಓದಿಕೊಳ್ಳಿ. ನಿಮ್ಮ ಮಕ್ಕಳಿಗೂ ಸಹ ಆ ರಾಮಕಥೆಯನ್ನು ಹೇಳಿ. ಶ್ರೀರಾಮದೇವರ ಅನುಗ್ರಹ ಖಂಡಿತವಾಗಲಿ ನಿಮ್ಗೆ ಸಿಗುತ್ತೆ. ಮುಖ್ಯವಾಗಿ ನಿಮ್ಮ ನೆಂಟರಿಗೆ, ನಿಮ್ಮ ಸ್ನೇಹಿತರಿಗೆ, ಅಕ್ಕಪಕ್ಕದ ಮನೆಯವರಿಗೆ ಪಾನಕ ಕೋಸಂಬರಿಯನ್ನು ಹಂಚಿ ಅವರು ನಿಮ್ಗೆ ಕೊಡ್ತಾ ಇದ್ರೆ ನೀವು ತಗೊಂಡು ಸ್ವಾಮಿ ಪ್ರಸಾದವನ್ನು ಸ್ವೀಕಾರ ಮಾಡಬಹುದು. ಮುಖ್ಯವಾಗಿ ಶ್ರೀರಾಮನವಮಿ ಹಬ್ಬದ ದಿವಸ ಶ್ರೀರಾಮ ಜಯ ರಾಮ ಜೈ ಜೈ ರಾಮ, ಶ್ರೀರಾಮ ಜಯ ರಾಮ ಜೈ ಜೈ ರಾಮ ಎನ್ನುವಂಥ ಮಂತ್ರವನ್ನು, ಅದೇ ರೀತಿಯಾಗಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಸ್ತುಲ್ಯಂ ರಾಮನಾಮ ವರಾನನೆ ಎನ್ನುವಂಥ ಮಂತ್ರವನ್ನು ಎಷ್ಟು ಸಲ ಆದರೆ ಅಷ್ಟು ಸಲ ಜಪ ಮಾಡಿಕೊಂಡು ಆ ಶ್ರೀರಾಮ ದೇವರನ್ನು ಧ್ಯಾನ ಮಾಡಿದ್ರೆ ಖಂಡಿತವಾಗಲೂ ನಮ್ಮ ಪಾಪರಾಶಿಯೆಲ್ಲ ಭಸ್ಮವಾಗಿ ಶ್ರೀರಾಮದೇವರ ಅನುಗ್ರಹ ಸಿಗುತ್ತೆ. ನಿಮ್ಮೆಲ್ಲರಿಗೂ ಶ್ರೀರಾಮನವಮಿ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.